ಸಮಸ್ತ ಆರೋಗ್ಯ ಬಗ್ಗೆ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡಿ ನಾಯಕ್. ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಸೈಲೆಂಟ್ ಕಿಲ್ಲರ್ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಈ ಕಾಯಿಲೆ ಬಂದಾಗ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ, 10 ಜನಕ್ಕೆ ಗೊತ್ತಾಗಲ್ಲ, ಒಬ್ರಿಗೆ ಮಾತ್ರ ಗೊತ್ತಾಗುತ್ತೆ. ಆ ಗೊತ್ತಾಗೋಷ್ಟರಲ್ಲಿ ಸಾಕಷ್ಟು ಅಂಗಾಂಗಗಳನ್ನ ಇದು ಹಾನಿ ಮಾಡ್ಬಿಟ್ಟು ದೊಡ್ಡ ತೊಂದರೆಗೆ ದೂಡಿರುತ್ತೆ ಆ ವ್ಯಕ್ತಿನ. ಆಯ್ತು, ಇವತ್ತಿನ ಸಂಚಿಕೆಯಲ್ಲಿ ತಮ್ಗೆ ಅರ್ಥ ಆಗಿರ್ಬೋದು, ನಾನು ಹೈಪರ್ ಟೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಥವಾ ಹೈ BP. ಆಯುರ್ವೇದದಲ್ಲಿ ಇದನ್ನ ಉಚ್ಚ ರಕ್ತಚಾಪ ಅಂತ ಕರಿತೀವಿ. BP ಬರೋದಕ್ಕೆ ಕಾರಣ ಮಾನಸಿಕ ಒತ್ತಡ. ಯೋಗ ಮಾಡಿ ತಮ್ಮ ಮಾನಸಿಕ ಒತ್ತಡನ ಕಂಟ್ರೋಲ್ ಮಾಡ್ಕೊಳ್ಳಿ. ನಿದ್ದೆ ಚೆನ್ನಾಗಿ ಮಾಡಿ. ಆಹಾರ, ನಿದ್ರೆ, ಬ್ರಹ್ಮಚರ್ಯ 3 ಪಿಲ್ಲರ್ಸ್ ಆಯುರ್ವೇದದಲ್ಲಿ. ಹಾಗಾಗಿ ನಿದ್ದೆ ಚೆನ್ನಾಗಿ ಮಾಡ್ಬೇಕು. ನಿದ್ದೆ ಚೆನ್ನಾಗಿಲ್ಲ ಅಂದ್ರೆ BP ಜಾಸ್ತಿ ಆಗುತ್ತೆ. 3ನೇದು ಬೊಜ್ಜುತನ, ವೆಯ್ಟ್ ಕಡಿಮೆ ಮಾಡ್ಕೋಬೇಕು, ಯಾಕಂದ್ರೆ ಅದು ಹೃದಯದ ಮೇಲೆ ಒತ್ತಡ ಬೀಳುತ್ತೆ. 4ನೇದು ರಕ್ತದಲ್ಲಿರೋ ಕೊಬ್ಬನ್ನ ಬೆಳ್ಳುಳ್ಳಿ ಈ ತರ ವ್ಯಾಯಾಮ ಇದ್ರ ಮುಖಾಂತರ ಕರಗಿಸ್ಕೋಬೇಕು. ಆ ಕೊಬ್ಬನ್ನ, ರಕ್ತದಲ್ಲಿರೋ ಕೊಬ್ಬನ್ನ ಕಡಿಮೆ ಮಾಡ್ಕೋಬೇಕು. 6ನೇದು ಬಂದ್ಬಿಟ್ಟು ಉಪ್ಪನ್ನ ಕಡಿಮೆ ಮಾಡೋದು. ಊಟದಲ್ಲಿ ಎಣ್ಣೆಲಿ ಕರೆದಿರೋ ಪದಾರ್ಥ, ರೆಡ್ ಮೀಟ್, ಮಾಂಸಾಹಾರವನ್ನ ಅತಿ ಹೆಚ್ಚಾಗಿ ತಗೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಇದಲ್ಲದೆ ಎಳ್ನೀರನ್ನ ಕುಡಿಬೇಕು, ಇದು BP ನ ಕಡಿಮೆ ಮಾಡುತ್ತೆ. ಬಾಳೆಹಣ್ಣನ್ನ ತಗೋಬೇಕು, ಹೆಚ್ಚಾಗಿ ಬೀಟ್ರೂಟ್ ಅನ್ನ ಸೇವನೆ ಮಾಡಬೇಕು, ದಾಳಿಂಬೆ ಹಣ್ಣನ್ನ ಸೇವನೆ. ಪೊಟ್ಯಾಷಿಯಂ ರಿಚ್ ಫುಡ್ ತಗೊಂಡಷ್ಟು BP ಕಡಿಮೆ ಆಗ್ತಾ ಬರುತ್ತೆ.